ಕಾಂಗ್ರೆಸ್ ಕುರ್ಚಿ ಫೈಟ್ಗೆ ಮತ್ತೊಂದು ಟ್ವಿಸ್ಟ್. ಜನವರಿ 6 ಡಿಕೆಶಿ ಪಟ್ಟಕ್ಕೆ ಮುಹೂರ್ತನ. ಡಿಕೆ ಆಪ್ತೇಷ್ಟರ ಭವಿಷ್ಯ ನಿಜವಾಗುತ್ತಾ? ಡಿಕೆ ಬಣದ ನಾಯಕರು ಹೇಳೋದೇನು? ದೆಹಲಿಯಲ್ಲಿ ಕಾಂಗ್ರೆಸ್ ವೋಟ್ ಚೋರಿ ಕಹಳೆ. ಚುನಾವಣಾ ಆಯೋಗದ ವಿರುದ್ಧ ರೋಷಾಗ್ನಿ. ಗೃಹಲಕ್ಷ್ಮಿ ಹಣಕ್ಕಾಗಿ ಮಹಿಳೆಯರ ಆಗ್ರಹ 4 ತಿಂಗಳಿನಿಂದ ಬಂದಿಲ್ವಾ? ಗೃಹಲಕ್ಷ್ಮಿ ದುಡ್ಡು, ಈ ಎಲ್ಲದರ ಮಾಹಿತಿಯನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಎಲ್ಲವೂ ತಣ್ಣಗಾಯ್ತು ಅನ್ನೋ ಅಷ್ಟರಲ್ಲಿ ಯಾವಾಗ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನೇ 5 ವರ್ಷ ಸಿಎಂ ಅಂತ ಹೇಳಿದ್ರು, ಆಗ ಬೂದಿ ಮುಚ್ಚಿದ ಕೆಂಡದಂತ ಕುರ್ಚಿ ಕದನ ಮತ್ತೆ ಕೆಂಡ ಕಾರಲು ಆರಂಭಿಸಿದೆ. ನಿನ್ನೆ ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಜನವರಿ 6ಕ್ಕೆ ಡಿಕೆಶಿಗೆ ಪಟ್ಟಾಭಿಷೇಕ ಎಂಬ ಹೇಳಿಕೆ ಹೊಸ ಸಂಚಲನಕ್ಕೆ ನಾಂದಿಯಾಡಿದೆ. ಈ ಮಧ್ಯೆ ಸಿಎಂ ಡಿಸಿಎಂ ದೆಹಲಿಗೆ ತೆರಳಿದ್ದು ಕುರ್ಚಿ ಕದನದ ಕಾವು ಜೋರಾಗಿಯೇ ತಟ್ಟಿದೆ. ದೆಹಲಿಯಲ್ಲೂ ಡಿಕೆ ಮುಂದಿನ ಸಿಎಂ ಅಂತ ಬೆಂಬಲಿಗರು ಘೋಷಣೆ ಕೂಗೋ ಮೂಲಕ ಸಿಎಂ ಬಣಕ್ಕೆ ಟಾಂಗ್ ನೀಡಿದ್ದಾರೆ. ಇತ್ತ ಸಿದ್ದರಾಮಯ್ಯ ಬಣ ಕೂಡ ತಾವು ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ದೆಹಲಿಯ ಕರ್ನಾಟಕ ಭವನಕ್ಕೆ ಸಿಎಂ ಆಗಮಿಸುತ್ತಿದ್ದಂತೆ 5 ವರ್ಷವೂ ಸಿದ್ದರಾಮಯ್ಯರೇ ಸಿಎಂ ಅಂತ ಘೋಷಣೆ ಕೂಗೋ ಮೂಲಕ ಡಿಕೆಶಿ ಬೆಂಬಲಿಗರಿಗೆ ಟಾಂಗ್ ನೀಡಿದ್ದಾರೆ. ಇತ್ತ ದೆಹಲಿಯ ಸೋನಿಯಾ ಗಾಂಧಿ ನಿವಾಸ ಇಂದಿರಾ ಭವನದಲ್ಲಿ ಎಐಸಿಸಿ ನಾಯಕರಿಗೆ ಏರ್ಪಡಿಸಿದ್ದ ಔತಣಕೂಟದಲ್ಲಿ ಸಿಎಂ ಡಿಸಿಎಂ ಪಾಲ್ಗೊಂಡು ಉತ್ತರ ಭಾರತದ ಊಟದ ಶೈಲಿಯನ್ನ ಸವಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಿನಕ್ಕೊಂದು ಆಯಾಮ ಪಡ್ಕೊಳ್ತಿದೆ. ದಿನೇ ದಿನೇ ಸಿಎಂ ಡಿಸಿಎಂ ಪರ ನಾಯಕರು ಒಂದಲ್ಲ ಒಂದು ಹೇಳಿಕೆ ಕೊಡ್ತಾ ನಾನಾ ಚರ್ಚೆ ಹುಟ್ಟುಹಾಕ್ತಿದ್ದಾರೆ. ನಿನ್ನೆಯಷ್ಟೇ ಡಿಕೆ ಬಣದ ಶಾಸಕ ಇಕ್ಬಾಲ್ ಹುಸೇನ್ ಜನವರಿ 6ಕ್ಕೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಬಾಂಬ್ ಹಾಕಿದ್ದು ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸಂಚಲನ ಸೃಷ್ಟಿಸಿದೆ. 1 ತಿಂಗಳು ಮೌನ ವ್ರತ ಎಂದಿದ್ದ ಮಂಡ್ಯ ಶಾಸಕ ರವಿ ಗಣಿಗ ಮತ್ತೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಟಿ ಕೋಳಿ ಊಟ ತಿಂದ ಬಳಿಕ ಎಲ್ಲವೂ ಬಗೆಹರಿದಿದೆ, ಯಾವುದೇ ಗೊಂದಲ ಇಲ್ಲ. ಹೈಕಮಾಂಡ್ ಇಬ್ಬರನ್ನ ಕರೆಸಿ ಮಾತನಾಡ್ತಾರೆ, ಯಾರು ಗೊಂದಲ ಆಗುವ ಹೇಳಿಕೆ ಕೊಡಬಾರದು ಅಂತ ತಿಳಿಸಿದ್ದಾರೆ. ಇತ್ತ ಸಿಎಂ ಡಿಸಿಎಂ ರಾಮ ಲಕ್ಷ್ಮಣ ರೀತಿ ಇದ್ದಾರೆ, ಬಿಜೆಪಿಯವರು ಹುಡಿ ಹಿಂಡುವ ಕೆಲಸ ಮಾಡ್ತಿದ್ದಾರೆ ಅಂತ ಸಲೀಂ ಅಹಮದ್ ಹೇಳಿದ್ರೆ, ನಮ್ಮ ಪಕ್ಷದಲ್ಲಿ ಯಾವುದೇ ಕಿತ್ತಾಟ ಇಲ್ಲ, ಹೈಕಮಾಂಡ್ ಮಾತೆ ಅಂತಿಮ ಅಂತ ಸಚಿವ ಎಚ್.ಕೆ. ಪಾಟೀಲ್ ಕಡ್ಡಿ ತುಂಡಾದಂತೆ ಮಾತನಾಡಿದ್ದಾರೆ. ಇಬ್ರು ನಾಟಿ ಕೋಳಿ ತಿಂದ ಮೇಲೆ ಡಿಸಿಎಂ ಮತ್ತೆ ಸಿಎಂ ತಿಂದ ಮೇಲೆ ನಾವಿಬ್ರು ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಬದ್ಧರಾಗಿರೋಣ ಅಂತ ಅವ್ರು ಹೇಳಿದ್ದಾರೆ. ಹೈಕಮಾಂಡ್ ಅವರು ಯಾವತ್ತು ಇಬ್ಬರನ್ನ ಕರೆದು ಮಾತಾಡ್ತಾರೋ ಅವತ್ತು ಬಗೆಹರಿಯುತ್ತೆ. ಇನ್ನೊಬ್ರು ಟಿವಿಲಿ ಹೇಳೋದ್ರಿಂದ ನಾಯಕತ್ವ ಬದಲಾಗೋದಿಲ್ಲ. ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಮುಜುಗರ ತರುವಂತ ಸ್ಟೇಟ್ಮೆಂಟ್ಗಳನ್ನ ಕೊಡೋದನ್ನ ನಿಲ್ಲಿಸಬೇಕು. ರಾಜ್ಯದಲ್ಲಿ ಯಾವುದೇ ಗೊಂದಲ ಇಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಅಂತ ಇದ್ದಾರೆ, ಆದ್ರೆ ಕೆಲವರು ಹುಳಿ ಹಿಂಡಂತ ಕೆಲಸ ಬಿಜೆಪಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾಕೆ ಬೇಕು ಕುರ್ಚಿ ಕಿತ್ತಾಟ? ನಮ್ಮ ಪಕ್ಷದಲ್ಲಿ ಇಲ್ಲವೇ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ನಾವು ಎಲ್ಲರೂ ಒಂದು ಅಂತ ಹೇಳಿದ್ದಾರೆ. ಏನು ಹೈಕಮಾಂಡ್ ಹೇಳ್ತದ ಅದು ಎಲ್ಲರಿಗೂ ಅಂತಿಮ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಮತಗಳವು ಆರೋಪ ಮಾಡಿರುವ ಕಾಂಗ್ರೆಸ್ ಇಂದು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ವೋಟ್ ಚೋರ್ ಗದ್ದಿ ಚೋರ್ ಸಮಾವೇಶ ನಡೆಸಿ ಮೋದಿ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ ರಾಜ್ಯದ ಸಿಎಂ ಡಿಸಿಎಂ ಆದಿಯಾಗಿ ಸಚಿವರು ಶಾಸಕರ ಜೊತೆ ದೇಶಾದ್ಯಂತ ಕಾಂಗ್ರೆಸ್ ಸಂಸದರು, ಶಾಸಕರು, ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದಾರೆ. ಇನ್ನು ಸಮಾವೇಶಕ್ಕೆ ಆಗಮಿಸುವ ವಾಹನಗಳನ್ನ ಅಡ್ಡಿಪಡಿಸಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಿಸಿದ ಡಿಕೆಶಿ, ನಮ್ಮ ಕೂಗನ್ನ ಯಾರು ಕುಗ್ಗಿಸಲು ಸಾಧ್ಯವಿಲ್ಲ, ಅಮಿತ್ ಶಾ ಖುಷಿಗೆ ಏನ್ ಬೇಕಾದ್ರೂ ಮಾಡ್ಲಿ ಅಂತ ಕಿಡಿಕಾರದರು. ಇತ್ತ ಸಂಸದ ಬೊಮ್ಮಾಯಿ ಮಾತನಾಡಿ, ಕಾಂಗ್ರೆಸ್ ಹೋರಾಟದಿಂದ ಏನೂ ಬದಲಾಗಲ್ಲ, ಸುಳ್ಳನ್ನ ಸತ್ಯ ಮಾಡಲು ಕಾಂಗ್ರೆಸ್ ಹೊರಟಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯವರು ಕೇಂದ್ರ ಸರ್ಕಾರ ಡೆಲ್ಲಿಗೆ ಬರೋ ವಾಹನಗಳನ್ನೆಲ್ಲ ತಡೆದಿದ್ದಾರಂತೆ, ಯಾರು ಎಂಟ್ರಿ ಮಾಡಕ್ಕೆ ಬಿಡ್ತಾ ಇಲ್ಲ ವೆಹಿಕಲ್ಗಳು ಅಂತ ಹೇಳಿ. ಯಾಕೆ ಈ ತರ ಮಾಡ್ತಾ ಇದಾರೆ ಗೊತ್ತಿಲ್ಲ. ಅದು ನಮ್ಮ ಧ್ವನಿ ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಖುಷಿಗೆ ಏನ್ ಬೇಕಾದ್ರೂ ಮಾತಾಡ್ಲಿ. ಸುಳ್ಳನ್ನ 1000 ಬಾರಿ ಹೇಳಿ ಸತ್ಯ ಮಾಡಕ್ ಹೊರಟಿರುವಂತ ರಾಹುಲ್ ಗಾಂಧಿಗೆ ಇಡೀ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಜನರಿಗೆ ಅದ್ರ ಮೇಲೆ ನಂಬಿಕೆ ಇಲ್ಲ, ಅಭಿಯಾನದ ಮೇಲೆ ನಂಬಿಕೆ ಇಲ್ಲ. ಆದ್ರೂ ಕೂಡ ಈ ಎಲ್ಲ ಕೆಲಸ ಕಾರ್ಯಗಳನ್ನ ಹೋಗೋದೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಏನೂ ಆಗೋದಿಲ್ಲ. ಗಾಂಧೀಜಿ कहते थे कि सत्य सबसे जरूरी चीज है. हमारे धर्म में सत्य को सबसे जरूरी माना जाता है. आपने सुना होगा सत्यम शिवम सुंदरम, सुना है? हमारे धर्म में कहा जाता है सत्यम शिवम सुंदरम. आपने सत्यमेव जयते भी सुना होगा, सुना है?
ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕೆ ನಾನಾ ರೀತಿಯ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರುವುದಾಗಿ ಭರವಸೆ ಕೊಡ್ತು. ಪ್ರತಿ ತಿಂಗಳ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಅಕೌಂಟ್ಗೆ 2,000 ರೂಪಾಯಿ ಜಮೆ ಮಾಡುವುದಾಗಿ ಆಶ್ವಾಸನೆ ಕೊಡ್ತು. ಆದ್ರೀಗ 3 ರಿಂದ 4 ತಿಂಗಳಾದ್ರೂ ಅಕೌಂಟ್ಗೆ ಹಣ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯರು ಗೋಳಿಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದಾಗ ಪ್ರತಿ ತಿಂಗಳು ಅಕೌಂಟ್ಗೆ ಹಣ ಜಮೆ ಆಗತ್ತೆ ಅಂತ ನಂಬಿಸಿ 4 ತಿಂಗಳಿಂದ ಕಂತಿನ ಹಣವನ್ನ ಹಾಕಿಲ್ಲ ಅಂತ ರಾಜ್ಯದ ಗೃಹಲಕ್ಷ್ಮಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗ, ಹಾವೇರಿಗೆ ಮಾರ್ಚ್, ಫೆಬ್ರವರಿ ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಅಲ್ಲಿನ ಮಹಿಳೆಯರು ಕಿಡಿಕಾರಿದ್ದಾರೆ. ಆದ್ರೆ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಆಗಸ್ಟ್ ವರೆಗೂ ಕಂತು ಹಣ ಜಮೆ ಆಗಿದೆ ಅಂತ ಸದನದಲ್ಲಿ ಹೇಳಿದ್ದಾರೆ. ಬಿಜೆಪಿ ನಾಯಕರು ಮಾತ್ರ ಫೆಬ್ರವರಿ, ಮಾರ್ಚ್ ಕಂತು ಕೊಟ್ಟಿಲ್ಲ ಅಂತ ಸದನದಲ್ಲಿ ಪ್ರಶ್ನೆ ಮಾಡ್ತಿದ್ದಾರಂತೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ದುಡ್ಡು ಮಾತ್ರ ಜಮೆ ಆಗಿಲ್ಲ. ಆಗಸ್ಟ್ ವರೆಗೂ ಎಲ್ಲಾ ಕಂತಿನ ಗೃಹಲಕ್ಷ್ಮಿ ಹಣ ನೀಡಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ನಾಳೆ ಸದನದಲ್ಲಿ ಮಾಹಿತಿ ನೀಡುವುದಾಗಿ ತಿಳಿಸಿದ್ದಾರೆ. ಈಗ ಮೊನ್ನೆ 1 ತಿಂಗಳದ್ದು ಹಾಕಿದಾರೆ ಸರ್. ಈಗ ಮತ್ತೆ 3 ತಿಂಗಳ ಗ್ಯಾಪ್ ಆಗಿದೆ ಸರ್. ಇವರು ಎಲೆಕ್ಷನ್ ಟೈಮ್ನಾಗ ಆಶ್ವಾಸನೆ ಕೊಟ್ಟಿದಾರ್ರಿ. ಅದ್ರ ನಂಬಿ ನಾವು ಆಶ್ವಾಸನೆ ಕೊಡ್ತಿದಾರ, ನಮಗೇನೋ ಅನುಕೂಲ ಆಗುತ್ತೆ ಮಹಿಳೆಯರಿಗೆ ಅಂತೇಳಿ ಎಲ್ಲರೂ ಓಟ್ ಹಾಕಿ ಗೆಲ್ಲಿಸಿದೀವಿ ಸರ್. ಅವ್ರೀಗ ಅದನ್ನ ದುರುಪಯೋಗ ತಗೊಂಡು ನಮ್ಗೆ ಯಾವ್ದು ಅನುಕೂಲ ಮಾಡ್ತಿಲ್ಲ. ಗೃಹಲಕ್ಷ್ಮಿ ರೊಕ್ಕ ಬರ್ತಾವ ಅಂತಂದ 5-6 ತಿಂಗಳ ಹತ್ರ ಬಂದೇ ಇಲ್ಲ. ವಯಸ್ಸಾದವ್ರಿಗೂ ಇಲ್ರಿ. 2,000 ರೂಪಾಯಿ ಬಿದ್ರೆ ಅವರು ಗುಳಿಗೆ ಹಂಚಿಡಿ ಏನಾರು ಮಾಡ್ಕೊಂತಾರ. ನಮ್ಮ ಮನ್ಯಾಗ ಏನಾರ ಹರಕತ್ತಿದ್ದಕ್ಕೆ ಬಳಸ್ಕೊಂತೀವಿ ನಾವು. ಅದ್ರೊಳಗೆ ಬಡತನ ಪರಿಸ್ಥಿತಿ ಭಾಳ ಐತ್ರಿ. ಇತ್ತೀಚೆಗಂತೂ ಯಾವ ವಿಚಾರಗಳು ಯಾವ ರೀತಿ ವೈರಲ್ ಆಗ್ತಾ ಇದೆಯೋ ಅನ್ನೋದೇ ಗೊತ್ತಾಗಲ್ಲ. ಈ ವೈರಲ್ ವಿವಾದಕ್ಕೆ ಮೊಟ್ಟೆಗಳು ಹೊರತಾಗಿಲ್ಲ. ಮೊಟ್ಟೆ ಸೇವನೆಯಿಂದ ಕ್ಯಾನ್ಸರ್ಗೆ ಕಾರಣ ಅನ್ನೋ ವಿಚಾರ ಎಲ್ಲೆಡೆ ವೈರಲ್ ಆಗಿದ್ದು ಮೊಟ್ಟೆ ಪ್ರಿಯರಿಗೆ ಆತಂಕವನ್ನ ಉಂಟು ಮಾಡಿದೆ. ಈ ಬಗ್ಗೆ ಎಚ್ಚೆತ್ತ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿ ಕಳೆದ 6 ತಿಂಗಳ ಹಿಂದೆ ಮೊಟ್ಟೆ ಟೆಸ್ಟ್ ಆಗಿದೆ, ಇದರಲ್ಲಿ ಯಾವುದೇ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿಲ್ಲ ಹೀಗಂತ ಸ್ಪಷ್ಟನೆ ಕೊಟ್ಟಿದೆ. ಇತ್ತ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಇದು ಸೂಕ್ಷ್ಮ ವಿಚಾರವಾಗಿದೆ, ಜನ ಗಾಬರಿಯಾಗೋದು ಬೇಡ. ಆಹಾರ ಸುರಕ್ಷತಾ ಇಲಾಖೆ ಮತ್ತು ಡ್ರಗ್ ಕಂಟ್ರೋಲರ್ ನಾಡಿದಿಂದಲೇ ಟೆಸ್ಟ್ ಶುರು ಮಾಡೋಕೆ ಹೇಳ್ತಾನೆ. ಸಂಶೋಧನೆ ಮಾಡದೆ ನಿರ್ಣಯಕ್ಕೆ ಬರಬಾರದು, ತಪ್ಪಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಂತ ತಿಳಿಸಿದ್ದಾರೆ. ಪೂರ್ತಿಯಾಗಿ ಇದರ ಹಿನ್ನೆಲೆ ಏನು ಮತ್ತು ಇದು ಯಾರು ಟೆಸ್ಟ್ ಮಾಡಿದ್ದಾರೆ ಅದೆಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದೆ ಮತ್ತು ವೈಜ್ಞಾನಿಕವಾಗಿ ಯಾವ ಮಟ್ಟದಲ್ಲಾಗಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ಫುಡ್ ಡ್ರಗ್ ಕಮಿಷನರ್ ಹೇಳ್ತೀನಿ, ಇದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿಯನ್ನು ಪಡ್ಕೊಂಡು ನೈಜವಾದಂತ ಒಂದು ಅಂಶಗಳಿದ್ರೆ ಖಂಡಿತವಾಗಿಯೂ ಅವಾಗ ನಾವು ಅದಕ್ಕೆ ಗಮನ ಕೊಡಬೇಕಾಗ್ತದೆ. ಆ ತರ ಕಂಡು ಬಂದ್ರೆ ಅವಾಗ ಕಠಿಣ ಕ್ರಮ ತಗೊಳ್ಬೇಕಾಗ್ತದೆ. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಮೈಕೊರೆವ ಚಳಿ ಮುಂದುವರೆದಿದೆ. ಇದು ಜನಜೀವನದ ಮೇಲೂ ಕೂಡ ಪರಿಣಾಮ ಬೀರಿದೆ. ನಗರದಲ್ಲಿ ಕನಿಷ್ಠ ತಾಪಮಾನ 16 ರಿಂದ 14 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ಚಳಿ ಹಾಗೂ ಶೀತಗಾಳಿಯಿಂದಾಗಿ ಬೆಳಗ್ಗೆ ವಾಕಿಂಗ್ ಹೋಗೋದಕ್ಕೂ ಸಹ ಜನ ಹೆದರುತ್ತಿದ್ದಾರೆ. ನಗರದಲ್ಲಿ ಮಂಜು ಕವಿದ ವಾತಾವರಣವಿದ್ದು ಶೀತಗಾಳಿ ಬೀಸ್ತಾ ಇದೆ. ಗಂಟೆಗೆ 16 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು ಜನ ಬೆಚ್ಚಗನೆಯ ಸ್ವೆಟರು, ಕಿವಿಗೆ ಕ್ಯಾಪ್ ಧರಿಸಿ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ವಾಕಿಂಗ್ ಮಾಡ್ತಿದ್ದಾರೆ. ಡಿಸೆಂಬರ್ ಅಂತ್ಯದ ಒಳಗೆ 12 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಕುಸಿಯುತ್ತೆ ಅಂತೇಳಿ ಹವಾಮಾನ ಇಲಾಖೆ ಎಚ್ಚರಿಸಿದೆ. 2016ರಲ್ಲಿ ಕನಿಷ್ಠ ತಾಪಮಾನ ದಾಖಲಾಗಿತ್ತು. ಈ ದಾಖಲೆಯ ಚಳಿ ಮತ್ತೆ ಡಿಸೆಂಬರ್ನಲ್ಲಿ ಕಾಣಿಸಿಕೊಂಡಿದೆ. ಅದೇನೇ ಇರಲಿ, ಬೆಂಗಳೂರಿನಲ್ಲಿ ಸೂರ್ಯ ನೆತ್ತಿಗೇರಿದ್ರೂ ಚಳಿಯ ಅಬ್ಬರ ಕಡಿಮೆ ಆಗ್ತಿಲ್ಲ. ಈ ವೇಳೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸುವುದು ಸೂಕ್ತ. ಲಾಸ್ಟ್ 23 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ತಣ್ಣಗಿದೆ. ನಾರ್ಮಲ್ ಆಗಿ ಈ ಸೀಸನಲ್ಲಿ ಇರುತ್ತೆ. ನಮ್ಮ ಕರ್ನಾಟಕ, ಬೆಂಗಳೂರು ಕ್ಲೈಮೇಟ್ ಈ ಥರ ಇರುತ್ತೆ. ಯಾಕಂದರೆ ಇದು ಸ್ವಲ್ಪ ಹೈಟಲ್ಲೂ ಇರುತ್ತೆ. ಅದು ನಮಗೆ ರೂಢಿನೂ ಆಗಿಬಿಟ್ಟಿದೆ. ಬಟ್ ಅಟ್ ಪ್ರೆಸೆಂಟ್ ಈ ವರ್ಷ ಏನೋ ಜಾಸ್ತಿನೇ ಕಾಣಿಸ್ತಾ ಇದೆ. ವಾತಾವರಣ ತುಂಬ ಚಳಿಯಲ್ಲಿದೆ, ತುಂಬ ಕೋಲ್ಡ್ ಜಾಸ್ತಿ ಇದೆ ಈ ವರ್ಷ. ನಡಕ್ತಾನೂ ಇದ್ದೀವಿ ಸ್ವೆಟ್ರ್ ಹಾಕ್ಕೊಂಡು. ಯಾವತ್ತೂ ನಾವು ಸ್ವೆಟ್ರ್ ಹಾಕ್ಕೊಂಡ್ಬಂದಿಲ್ಲ, ಈ ವರ್ಷನೇ ಸ್ವೆಟ್ರ್ ಹಾಕ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದೀವಿ. ಇಷ್ಟು ವರ್ಷದಿಂದ ಬರ್ತಾ ಇದ್ದೀವಿ, ಆದರೆ ಸ್ವೆಟ್ರ್ ಹಾಕೊಳ್ಳೋದು ಫಸ್ಟ್ ಟೈಮು. ಚಳಿ ಇರುತ್ತೆ, ಕಾಪಾಡ್ಕೊಬೇಕು, ಮೈಗೂ ಕಾಪಾಡ್ಕೊಬೇಕು, ವಾಕಿಂಗು ಮಾಡಬೇಕು. ವಾಕಿಂಗ್ ಮಾಡಿದ್ರೆ ಸ್ವಲ್ಪ ವಾರ್ಮಪ್ಪು ಆಗ್ತೀವಿ. ರಣಚಂಡಿ ಚಳಿಗೆ ಬೀದರ್ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ರಾಜ್ಯದಲ್ಲಿಯೇ ಬೀದರ್ನಲ್ಲಿ 6 ರಿಂದ 7 ಡಿಗ್ರಿ ಕನಿಷ್ಠ ತಾಪಮಾನ ದಾಖಲಾಗಿದೆ. ಈ ಕೊರೆವ ಚಳಿಗೆ ಪರದಾಡ್ತಾ ಇರುವಂತಹ ಬೀದರ್ ಜನರು ಮನೆಯಿಂದ ಆಚೆ ಬರೋದಕ್ಕೆ ಭಯ ಪಡ್ತಿದ್ದಾರೆ. ನಗರದಲ್ಲಿ ಪ್ರಮುಖ ರಸ್ತೆಗಳು, ಐತಿಹಾಸಿಕ ತಾಣಗಳಲ್ಲಿ ಸಾವಿರಾರು ಸಂಖ್ಯೆಯ ಜನರು ವಾಕಿಂಗ್ ಮಾಡ್ತಿದ್ರು, ಯೋಗ ಮಾಡ್ತಿದ್ರು. ಈಗ ಪ್ರಮುಖ ವಾಕಿಂಗ್ ಟ್ರ್ಯಾಕ್ಗಳು ಖಾಲಿಯಾಗಿ ಬಿಕ್ಕುವಂತಿವೆ. ಕೆಲವು ಜನರು ಮಾತ್ರ ಸ್ವೆಟರು, ಕೈಗೆ ಗ್ಲೌಸು, ಮಂಕಿ ಕ್ಯಾಪನ್ನು ಹಾಕ್ಕೊಂಡು ಇಡೀ ದೇಹವನ್ನು ಕವರ್ ಮಾಡಿಕೊಂಡು ಹೊರಗೆ ಬರ್ತಿದ್ದಾರೆ. ಇತ್ತ ಬ್ರಿಮ್ಸ್ಗೆ ಬಂದ ಬಡಪಾಯಿ ರೋಗಿಗಳು ಮತ್ತು ರೋಗಿಯ ಸಂಬಂಧಿಕರು ಈ ಚಳಿಗೆ ಥಂಡ ಹೊಡೆದಿದ್ದು ಆಸ್ಪತ್ರೆಯ ಹೊರಗಡೆ ಗೇಟ್ ಬಳಿ ಬೆಂಕಿ ಕಾಯಿಸಿಕೊಳ್ತಿದ್ದಾರೆ. ಜೊತೆಗೆ ಬ್ರಿಮ್ಸ್ನಲ್ಲಿ ಬಿಸಿನೀರು ಸಿಗದೆ ರೋಗಿಯ ಸಂಬಂಧಿಕರು ತತ್ತರಿಸಿ ಹೋಗಿದ್ದು ಹೊರಗಡೆ ಕಾಯಿಸಿದ ನೀರನ್ನು ಪಡೆಯೋದಕ್ಕೆ ಸರತಿ ಸಾಲಿನಲ್ಲಿ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ. ಬಿಸಿನೀರು ಚಳಿ ಜಾಸ್ತಿ ಇದಲ್ಲ, ಬಿಸಿನೀರು ಬೇಕಾಗ್ತದೆ. ಬೇಕಾಗ್ತವೆ. ಬಿಸಿನೀರು ಇಲ್ಲಿ ಒಳಗಿಲ್ಲ. ಮಾತು ತೊಳ್ಕೊಳಕ್ಕೆ ಬರ್ತೇವೆ, ತೊಗೊಳಕ್ಕೆ. ಏನಾಯ್ತು ಚಳಿ ಆಗ್ಲತ್ತವಲ್ರಿ, ಅದಕ್ಕೆ ಬಿಸಿನೀರು ತೊಗೊಳಕ್ಕೆ ಬರ್ತೇವೆ. ಚಳಿ ಹೆಚ್ಚವರಿ, ಅದ್ರ ಕಡೆಯಿಂದ ಎಲ್ಲ ಬಿಸಿ ನೀರೇ ಎಲ್ಲ ವಾಪರ್ಸಲತ್ತಾರ. ಹಾಂ ರೀ, ಹಾಂ ತೋಲ್ ಚಳಿ ಅವ ರೀ. ಅವು ತಗೋಬೇಕೇ ಇದು ವಾಪರ್ಸ್ಬೇಕೇ ಇದು, ತನ್ನ ನೀರು ಮುಟ್ಟಕ್ಕಾಗಲ್ಲ.
ಅವ್ರು ಕೊಡತ್ತಾರ ಫುಲ್ ಉಚಿತವಾಗಿ ನಿಮ್ಗೆ? ಹಾಂ, ಉಚಿತವಾಗಿ ಕೊಡ್ತಾ ಇದ್ದಾರೆ ಸರ್. ಯಾಕಂತಂದ್ರೆ ಚಳಿ ಇದೆ ಅಲ್ಲ ಸರ್, ಎಲ್ರಿಗೂ ಕಾಸ್ಕೊಳ್ಳೋಕ್ಕೆ ಬೆಂಕಿನೂ ಇದೆ, ನಂತರ ಬಿಸಿನೀರು ಇದೆ, ಇಲ್ಲೆಲ್ಲ ಬ್ರಿಮ್ಸ್ ಮುಂದೆ ಅದು ಪೇಷಂಟ್ ಜೊತೆ ಬಂದಿರ್ತಾರಲ್ಲ ಅವ್ರಿಗೆ ಅನುಕೂಲ ಆಗ್ತದೆ ಸರ್. ಹೌದು ಸರ್. ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಒಂದು ವಾರ ಆಯಿತು ತುಂಬಾ ಚಳಿ ಇದೆ ಸರ್. ಎಲ್ಲ ಕಡೆ ಇತ್ತೀಚೆಗೆ ರಾಜ್ಯದಲ್ಲಿ ಚಳಿಯ ಪ್ರಮಾಣ ಹೆಚ್ಚಾಗಿದ್ದು ಜನರು ಮುಂಜಾನೆ ಎದ್ದು ಹೊರಗೆ ಬರೋದಕ್ಕೆ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಾಗಲಕೋಟೆಯಲ್ಲೂ ಅಂಥದ್ದೇ ಪರಿಸ್ಥಿತಿ ಇದೆ. ಹೊಸ್ತಿಲು ಹುಣ್ಣಿಮೆ ಶುರುವಾದ ದಿನದಿಂದ ಜಿಲ್ಲೆಯಲ್ಲಿ ಕೊರೆಯುವ ಚಳಿ ಜಾಸ್ತಿ ಆಗ್ತಿದೆ. ಬಾಗಲಕೋಟೆಯಲ್ಲಿ ಮೊನ್ನೆ ಅಂದ್ರೆ ಶುಕ್ರವಾರ 7.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ರೆ ನಿನ್ನೆ ಶನಿವಾರ 8.2 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿದೆ. ಹೀಗೆ ದಿನದಿಂದ ದಿನಕ್ಕೆ ತಾಪಮಾನ ಕುಸಿತಾ ಇರೋದು ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. 2009ರಿಂದಲೂ ಇಷ್ಟು ಕನಿಷ್ಠ ತಾಪಮಾನ ದಾಖಲಾಗಿಲ್ಲ ಅಂತಾರೆ ಜಿಲ್ಲೆಯ ಜನ. ಹಿಂದೆಂದೂ ಕಂಡು ಕೇಳರಿಯದ ಚಳಿಗೆ ತತ್ತರಿಸಿರುವ ಇಲ್ಲಿನ ಜನ ಮನೆ ಬಿಟ್ಟು ವಾಯು ವಿಹಾರಕ್ಕೆ ಬಾರದ ಕಾರಣ ವಾಕಿಂಗ್ ರೋಡ್ ಖಾಲಿ ಕಾಣ್ತಾ ಇದೆ. ಕೊರೆಯುವ ಚಳಿಯ ಪರಿಣಾಮ ಮಕ್ಕಳು ವಯೋವೃದ್ಧರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ.